ಅಡಿಕೆ ಲೆಕ್ಕಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಅಡಿಕೆನಲ್ಲಿ ಹೂಡಿಕೆ ಮಾಡಿ ಲಾಭ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅಡಿಕೆ ಒಂದು ಚೀಲ ಅಡಿಕೆಯಲ್ಲಿ ಸ್ನೇಹಿತರೆ 71 kg 650 ಗ್ರಾಮ್ ಇರುತ್ತೆ. 1 kg ಚೀಲಕ್ಕೆ ಅಂತ ತೆಗಿತಾರೆ ಸ್ನೇಹಿತರೆ. 650 ಗ್ರಾಮ್ ಪೆಚ್ಚು ಅಂತ ತೆಗಿತಾರೆ. ಪೆಚ್ಚು ಅಂದರೆ ವೇಸ್ಟೇಜ್ ಸ್ನೇಹಿತರೆ. ಹಾಗಾದರೆ 1 kg 70 kg, ಒಂದು ಚೀಲದಲ್ಲಿ 70 kg ಅಡಿಕೆ ಇರುತ್ತೆ ಸ್ನೇಹಿತರೆ. ಅದೇ 50 ಚೀಲ ಅಡಿಕೆಗೆ 3500 kg ಅಡಿಕೆ ಬರುತ್ತೆ ಸ್ನೇಹಿತರೆ. ಈಗ ಅಡಿಕೆಯಲ್ಲಿ ಲಾಭ ಮಾಡುವುದು ಹೇಗೆ, ನಾವು ಹೇಗೆ ಲಾಭ ಮಾಡಬೇಕು ಅಡಿಕೆಯಲ್ಲಿ ಅನ್ನೋದು ತಿಳಿಸ್ಕೊಡ್ತೀನಿ. ಇವತ್ತಿನ ಮಾರ್ಕೆಟ್ ದರ ಸ್ನೇಹಿತರೆ, ಟುಡೇ ಮಾರ್ಕೆಟ್ ರೇಟ್ 58,000 58,000 ರೂಪಾಯಿ ಇದೆ ಸ್ನೇಹಿತರೆ. ಒಂದು ಕ್ವಿಂಟಾಲಿಗೆ 58,000 ರೂಪಾಯಿ ಅಡಿಕೆ ದರ ಇದೆ. 58,000 ರೂಪಾಯಿ ಒಂದು ಕ್ವಿಂಟಲಿಗೆ ಅಂದರೆ ಸ್ನೇಹಿತರೆ 1 kg ಅಡಿಕೆಗೆ 580 ರೂಪಾಯಿ ಆಗುತ್ತೆ. ನೀವೇನು ಮಾಡಬೇಕಂದ್ರೆ 50 ಬ್ಯಾಗ್ ಅಡಿಕೆ ತುಂಬಿಸ್ಬೇಕು ಸ್ನೇಹಿತರೆ. 50 ಚೀಲ ಅಡಿಕೆಗೆ ಏನೇ ಇಲ್ಲ ಅಂದರೂ ಒಂದು 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ. ಅದೇ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 50 ಬ್ಯಾಗ್ ಅಡಿಕೆ ಬರುತ್ತೆ. ಆ 50 ಬ್ಯಾಗ್ ಅಡಿಕೆಯಲ್ಲಿ 3,500 kg ಅಡಿಕೆ ಇರುತ್ತೆ ಸ್ನೇಹಿತರೆ. 3,500 kg ಅಡಿಕೆ ಇರುತ್ತೆ. ನೀವು ಅದೇ 1 kg ಅಡಿಕೆಗೆ, ಈಗ ನೋಡಿ 1 kg ಅಡಿಕೆಗೆ 580 ರೂಪಾಯಿ ಕೊಟ್ಟು ನೀವು ತಗೊಂಡ್ರೆ, ಅದೇ ಸ್ನೇಹಿತರೆ ಒಂದು ವಾರ ಆಗಿರ್ಬೋದು, ಅಥವಾ 10 ದಿವಸ ಆಗಿರ್ಬೋದು, ಅಥವಾ 15 ದಿವಸಕ್ಕೆ ರೈಸ್ ಆಗುತ್ತೆ. ಕಮ್ಮಿನೂ ಆಗುತ್ತೆ ಸ್ನೇಹಿತರೆ. ರೈಸ್ ಆಗುತ್ತೆ ಅಂತಲ್ಲ, ಕಮ್ಮಿನೂ ಆಗ್ಬೋದು. ಡಿಪೆಂಡ್ಸ್ ನಿಮ್ಮ ಲಕ್ಕು. ನಾನು ಹೇಳೋದು ಸ್ನೇಹಿತರೆ, ಲಾಭನೇ ಆಗಬೇಕು ಅಂತಲ್ಲ, ನಷ್ಟನೂ ಆಗುತ್ತೆ. ಬಟ್ ನೀವು ತುಂಬಿಸೋದ್ರ ಮೇಲೆ ಇರೋದು ಸ್ನೇಹಿತರೆ ಅಡಿಕೆನ. ಅದೇ 1 kg ಅಡಿಕೆಗೆ 580 ರೂಪಾಯಿ ನನಗೆ ನೀವು ತುಂಬಿಸಿ, ಅದೇ 1 kg ಅಡಿಕೆಗೆ 620 ರೂಪಾಯಿ ರೇಟ್ ಬಂದ ತಕ್ಷಣ ಮಾರೋಣ ಸ್ನೇಹಿತರೆ. ಯಾವತ್ತೂ ಅಷ್ಟೇ, ಚೂರು ಲಾಭ ಆಗಿದೆ ಅಂದ ತಕ್ಷಣ ನಾವೇನು ಮಾಡಬೇಕು, ಅಡಿಕೆ ಮಾರಬೇಕು, ಹಿಡ್ಕೊಳಕ್ಕೆ ಹೋಗಬಾರ್ದು. ಅದೇ 1 kg ಅಡಿಕೆಗೆ 620 ರೂಪಾಯಿ ಸಿಕ್ತು ಅಂದರೆ 1 kgಗೆ 40 ರೂಪಾಯಿ ಲಾಭ ಆಗುತ್ತೆ ಸ್ನೇಹಿತರೆ. 1 kgಗೆ ಎಷ್ಟಾಗುತ್ತೆ ಅಂದರೆ 40 ರೂಪಾಯಿ ಲಾಭ ಆಗುತ್ತೆ. ಅದೇ 3,500 kgಗೆ 40 ರೂಪಾಯಿ ಅಂದರೆ 1,40,000 ರೂಪಾಯಿ ಲಾಭ ಆಗುತ್ತೆ. ಅಂದರೆ 1 ತಿಂಗಳೊಳಗೆ ಸ್ನೇಹಿತರೆ, 30 ದಿವಸ ಅಂದರೆ 1 ತಿಂಗಳೊಳಗೆ ಲಾಭ ಆಯಿತು ಅಂದ ತಕ್ಷಣ ನಾವು ಅಡಿಕೆ ಸೇಲ್ ಮಾಡ್ಬೇಕು ಸ್ನೇಹಿತರೆ. ಹಿಡ್ಕೊಬಾರ್ದು. ಎಷ್ಟು ಹಿಡ್ಕೊತೀವೋ ಅಷ್ಟು ನಷ್ಟ ಆಗುತ್ತೆ ಸ್ನೇಹಿತರೆ. ಇದು ಏನೇ ಇಲ್ಲ ಅಂದರೂ 20 ಲಕ್ಷ ರೂಪಾಯಿ ಹೂಡಿಕೆ ಬೇಕು ಸ್ನೇಹಿತರೆ. ಅದೇ ಸ್ನೇಹಿತರೆ, ಅದೇ 20 ಲಕ್ಷಕ್ಕೆ 2% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು 40,000 ರೂಪಾಯಿ ದುಡ್ಡಾಗುತ್ತೆ ಒಂದು ತಿಂಗಳಿಗೆ. ನೀವು ಅದೇ ಅಡಿಕೆಯಲ್ಲಿ ಹೂಡಿಕೆ ಮಾಡಿದರೆ 40,000 ರೂಪಾಯಿಗಿನ ಜಾಸ್ತಿನೇ ಲಾಭ ತೆಗಿಬೋದು ಸ್ನೇಹಿತರೆ. ಅಂದರೆ ತಲೆ ಬೇಕು ಸ್ನೇಹಿತರೆ. ಯಾವ ಟೈಮಲ್ಲಿ ತುಂಬಿಸ್ಬೇಕು, ಯಾವ ಟೈಮಲ್ಲಿ ಅಡಿಕೆ ಮಾರಬೇಕು ಅನ್ನೋದೊಂದು ಗೊತ್ತಿದ್ರೆ ನೀವೇನೇ ಇಲ್ಲ ಅಂದರೂ ಕನಿಷ್ಠ ಅಂದರೂ 1 ಲಕ್ಷನಾರು ನೀವು ತಿಂಗಳಿಗೆ ದುಡಿಬೋದು ಸ್ನೇಹಿತರೆ. ಈಗ ನನ್ನ ಹತ್ರ 20 ಲಕ್ಷ ಇಲ್ಲಪ್ಪ, ಅಷ್ಟಕ್ಕೊಂದು ಬಜೆಟ್ ಇಲ್ಲ, ನನ್ನ ಹತ್ರ ಇರೋದು ಕಡಿಮೆ, ಅದಕ್ಕೆ ಅಂತಲೇ ಒಂದು ಲೆಕ್ಕ ತಗೊಂಬಂದಿದ್ದೀನಿ ಸ್ನೇಹಿತರೆ. ನಿಮ್ಮ ಹತ್ರ ಅಷ್ಟು ಬಜೆಟ್ ಇಲ್ವಾ, ಅದಕ್ಕೆ ಅಂತಲೇ ಕಡಿಮೆ ಮೊತ್ತದ ಹೂಡಿಕೆ. ಅಡಿಕೆಯಲ್ಲಿ ಬರೀ ದೊಡ್ಡ ಮೊತ್ತ ಅಂತಲ್ಲ, ಕಡಿಮೆ ಮೊತ್ತದ ಹೂಡಿಕೆನೂ ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಹತ್ರ ಕಡಿಮೆ ಅಂದರೆ 1,20,000 ರೂಪಾಯಿ ಇತ್ತು ಅಂದ್ಕೊಳ್ರಿ ಸ್ನೇಹಿತರೆ. 1,20,000 ರೂಪಾಯಿ ಇತ್ತು ಅಂದರೆ ಅದಕ್ಕೆ 2 ಕ್ವಿಂಟಲ್ ಅಡಿಕೆ ಬರುತ್ತೆ ಸ್ನೇಹಿತರೆ. 2 ಕ್ವಿಂಟಲ್ ಒಣ ಅಡಿಕೆ ಬರುತ್ತೆ. 2 ಕ್ವಿಂಟಲ್ ಒಣ ಅಡಿಕೆ ಅಂದರೆ 200 kg ಅಡಿಕೆ ಬರುತ್ತೆ ಸ್ನೇಹಿತರೆ. ಅದೇ 200 kg ಅಡಿಕೆ ನೀವು 580 ರೂಪಾಯಿ ರೇಟ್ ಇದ್ದಾಗ, 1 kg ಅಡಿಕೆಗೆ 580 ರೂಪಾಯಿ ರೇಟ್ ಇದ್ದಾಗ ತುಂಬಿಸಿದ್ರೆ ಅದೇ 1 kg ಅಡಿಕೆಗೆ 40 ರೂಪಾಯಿ ಲಾಭ ಆಯಿತು. ಮಿನಿಮಮ್ 40 ರೂಪಾಯಿ, ಯಾಕಂದರೆ ಖರ್ಚು ಅದೆಲ್ಲ ಹೋಗಿ ಇನ್ನೂ ಜಾಸ್ತಿ ಬರುತ್ತೆ ಸ್ನೇಹಿತರೆ. ಮಿನಿಮಮ್ 40 ರೂಪಾಯಿ ಲಾಭ ಆಯಿತು ಅಂದರೆ ನಿಮಗೆ ತಿಂಗಳಿಗೆ 8,000 ರೂಪಾಯಿ ಲಾಭ ಬರುತ್ತೆ ಸ್ನೇಹಿತರೆ. ನೀವು ಅಡಿಕೆ ಜಾಸ್ತಿ ಇಡಬಾರ್ದು ಸ್ನೇಹಿತರೆ. ಸ್ವಲ್ಪ ಲಾಭ ಬಂತ ತಕ್ಷಣಕ್ಕೆ ನೀವು ಅಡಿಕೆಯನ್ನು ಮಾರಬೇಕು. ಹಾಗೆ ಜಾಸ್ತಿ ದಿನ ಇಟ್ಟಂಗೆ ನಷ್ಟ ಆಗೋದು ಖಚಿತ. ಅದೇ ನೀವು 1,20,000 ರೂಪಾಯಿಗೆ 2% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ 2,020 ರೂಪಾಯಿ ನಿಮಗೆ ತಿಂಗಳಾಗತ್ತೆ. ನೀವು ಅಡಿಕೆಯಲ್ಲಿ ಹೂಡಿಕೆ ಮಾಡಿ ರಿಸ್ಕ್ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನೇ ಇಲ್ಲ ಅಂದರೂ 5,000 to 6,000 ರೂಪಾಯಿ ಲಾಭ ಅಂತೂ ತೆಗಿಬೋದು ಸ್ನೇಹಿತರೆ. ಇದು ಏನು ಅಂದರೆ ಕಡಿಮೆ ಮೊತ್ತದ ಹೂಡಿಕೆ. ಕಡಿಮೆ, ಕೆಲವ್ರ ಹತ್ರ, ಎಲ್ಲರ ಹತ್ರನೂ ಅಷ್ಟಕ್ಕೊಂದು ಅಮೌಂಟ್ ಇರೋಲ್ಲ, ಕಡಿಮೆ ಅಮೌಂಟ್ ಇರುತ್ತೆ. ಅವರು ಈ ಥರ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಅಡಿಕೆ ತುಂಬಿಸ್ಬೇಕು ಅಂದರೆ ಕೆಲವೊಂದು ವಿಚಾರ ಗೊತ್ತಿರ್ಬೇಕು ನಿಮಗೆ. ಅದು ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರಬೇಕು. ಆಮೇಲೆ ಕೆಲವೊಂದು ವಿಚಾರ ತಿಳ್ಕೊಂಡಿರ್ಬೇಕು ನೀವು. ಏನೇನು ವಿಚಾರ ತಿಳ್ಕೊಬೇಕು, ಯಾವ ಥರ ಅಡಿಕೆ ತುಂಬಿಸ್ಬೇಕು, ಯಾವ ಟೈಮಲ್ಲಿ ಮಾರಬೇಕು,
ಏನೇನು ಮಾಡಬೇಕು ಅನ್ನೋದು ನಾನು ಕೆಲವೊಂದು ಪಾಯಿಂಟ್ಸು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇದೊಂಚೂರು ಗಮನ ಕೊಟ್ಟು ಕೇಳಿ ಸ್ನೇಹಿತರೆ. ಫಸ್ಟ್ ಪಾಯಿಂಟ್ ಬಂದು ಅಡಿಕೆ ಕಡಿಮೆ ರೇಟಲ್ಲಿದ್ದಾಗ ತುಂಬಿಸ್ಬೇಕು. ಕಡಿಮೆ ರೇಟು ಅಂದರೆ ಎಷ್ಟು? 40,000-50,000 ರೂಪಾಯಿ ಒಳಗಿದ್ದರೆ ಆ ಟೈಮಲ್ಲಿ ನೀವು ಅಡಿಕೆ ತುಂಬಿಸ್ಬೇಕು. ಅವಾಗ ನೀವೇನು ಮಾಡ್ಬೋದು? ಲಾಭ ಜಾಸ್ತಿ ತೆಗಿಬೋದು. ಈಗ ಅದೇ ಈಗ ಪ್ರೆಸೆಂಟ್ ಎಷ್ಟಿದೆ ಅಂದರೆ ಸ್ನೇಹಿತರೆ 55,000-60,000 ರೂಪಾಯಿ ಅಡಿಕೆ ರೇಟ್ ಇದೆ. ನೀವು ಅದನ್ನೇ 40,000-50,000 ರೂಪಾಯಿ ಅಡಿಕೆ ಕಮ್ಮಿ ಆದಾಗ ತುಂಬಿಸಿ ನೀವು ಸ್ಟಾಕ್ ಮಾಡಿದ್ರೆ ಅಡಿಕೆನ, ಅವಾಗ ಜಾಸ್ತಿ ರೇಟ್ ಇದ್ದಾಗ ನೀವು ಅಡಿಕೆ ಮಾರಿದ್ರೆ ಅವಾಗ ಲಾಭ ಜಾಸ್ತಿ ನೋಡ್ಬೋದು. ಫಸ್ಟ್ನೇ ಪಾಯಿಂಟ್ ಸ್ನೇಹಿತರೆ. ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಕ್ವಾಲಿಟಿ ಅಂದರೆ ಗುಣಮಟ್ಟ. ಅಡಿಕೆ ನೀವು ತುಂಬಿಸೋಬೇಕಾದ್ರೆ ಎಷ್ಟು ಕ್ವಾಲಿಟಿ ಹೆಂಗಿದೆ ಅನ್ನೋದು ನೋಡಲೇಬೇಕು ಸ್ನೇಹಿತರೆ. ಅಡಿಕೆ ಕೆಲವೊಂದು ಕ್ವಾಲಿಟಿ ಇರಲ್ಲ ಅಂದರೆ ಅಡಿಕೆ ಒಳ್ಳೆ ರೇಟಿಗೆ ಹೋಗಲ್ಲ, ನೀವು ಅನ್ಕೊಂಡಿರೋ ಲಾಭ ಬರಲ್ಲ. ಹಾಗಾಗಿ ಗುಣಮಟ್ಟ ಇದೆಯಲ್ಲ ಅದು ಭಾರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಎಷ್ಟು ಒಳ್ಳೆ ಅಡಿಕೆ ತುಂಬಿಸಿ ಸ್ಟೋರ್ ಮಾಡ್ತೀರೋ ಅಷ್ಟು ಒಳ್ಳೆ ರೇಟಿಗೆ ಹೋಗುತ್ತೆ ಸ್ನೇಹಿತರೆ. ಇದು ಮೇನ್ ಪಾಯಿಂಟ್. ಕ್ವಾಲಿಟಿ ಗುಣಮಟ್ಟ ಚೆನ್ನಾಗಿರ್ಬೇಕು ಅಡಿಕೆದು ಸ್ನೇಹಿತರೆ. ಈ ಅಡಿಕೆಯಲ್ಲಿ ಕೆಲವೊಂದು ಮೋಸ ಆಗ್ತವೆ, ಕೆಲವೊಂದು ಮಿಶ್ರಿತ ಅಡಿಕೆ ಆಗುತ್ತೆ. ಮಿಶ್ರಿತ ಅಡಿಕೆ ಅಂದರೆ ಕಡಿಮೆ ಗುಣಮಟ್ಟ ಇರೋ ಅಡಿಕೆನ ಒಳ್ಳೆ ಅಡಿಕೆ ಜೊತೆ ಮಿಕ್ಸ್ ಮಾಡ್ತಾರೆ. ಅದು ನೋಡೋಕ್ಕೆ ಬರಲೇಬೇಕು. ನೀವು ವ್ಯಾಪಾರಕ್ಕೆ ಹೋಗ್ತಿರಲ್ಲ ಆವಾಗ ನೀವು ಅದನ್ನು ಚೆಕ್ ಮಾಡಲೇಬೇಕು, ಅಡಿಕೆ ಮಿಕ್ಸ್ ಆಗಿದೆಯೋ ಇಲ್ವೋ ಅದನ್ನು ನೀವು ನೋಡಲೇಬೇಕು. ಈಗ ಮಿಕ್ಸ್ ಆಗಿರೋ ಅಡಿಕೆ ನೀವು ಒಳ್ಳೆ ರೇಟಿಗೆ ಕೊಟ್ಟು ಅಂದು ಆಮೇಲೆ ಮಾರೋ ಟೈಮಲ್ಲಿ ಅಡಿಕೆ ಮಾರ್ತಿರಲ್ಲ, ಆವಾಗ ನೀವು ಮಾರಬೇಕಾದ್ರೆ ಮಿಕ್ಸ್ ಆಗಿರೋ ಅಡಿಕೆ ಸಿಕ್ತು ಅಂದರೆ ಆವಾಗ ನಿಮ್ಮ ಅಡಿಕೆ ಭಾರಿ ಕಡಿಮೆ ರೇಟಿಗೆ ಹೋಗುತ್ತೆ. ಆವಾಗ ಲಾಸ್ ಆಗೋ ಸಂದರ್ಭ ಜಾಸ್ತಿ ಬರುತ್ತೆ. ಹಾಗಾಗಿ ನೀವು ಮಿಶ್ರಿತ ಅಡಿಕೆ ತೊಗೊಬಾರ್ದು. ಅದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಮಿಕ್ಸ್ ಆಗಿರೋ ಅಡಿಕೆ ಹೆಂಗಿರುತ್ತೆ ಏನು ಅಂತ ನಿಮಗೆ ಆದರೆ ನಾನು ಲಾಸ್ಟಿಗೆ ಪಿಕ್ಚರ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೆ ಅಡಿಕೆದು ಒಂದು ಪಿಕ್ಚರ್ ಹಾಕ್ತೀನಿ ಸ್ನೇಹಿತರೆ. ಅಡಿಕೆಯಲ್ಲಿ ಆಪಿ ಅಂತ ಒಂದು ಬರುತ್ತೆ. ಆಪಿ ಅಂದರೆ ಎಲೆ ಅಡಿಕೆ, ಅಂದರೆ ಇನ್ನೂ ಫುಲ್ಲಿ ಡೆವಲಪ್ಮೆಂಟ್ ಆಗಿರಲ್ಲ, ಆ ಅಡಿಕೆ ಆಪಿ ಅಂತೀವಿ. ಅದು ಒಂದು ಚೀಲದಲ್ಲಿ ಕನಿಷ್ಠ 10%, ಗರಿಷ್ಠ 20% ಇರಲೇಬೇಕು. ಯಾಕೆ ಅಂದರೆ ಸ್ನೇಹಿತರೆ ಅದು ಇದ್ದರೆ ಅಡಿಕೆಗೆ ಒಳ್ಳೆ ರೇಟು, ಒಳ್ಳೆ ಡಿಮ್ಯಾಂಡು. ಆಮೇಲೆ ರೇಟ್ ಯಾಕೆ ಜಾಸ್ತಿ ಆಗುತ್ತೆ? ಆಪಿ ಅಂದರೆ ಏನು? ಆಪಿ ಅಂದರೆ ಇನ್ನೂ ಫುಲ್ಲಿ ಗ್ರೋತ್ ಆಗಿರಲ್ಲ ಅಡಿಕೆ. ಆ ಟೈಮಲ್ಲೇ ಅಡಿಕೆನ ನಾವು ಕಟ್ ಮಾಡಿ ಬೇಯಿಸಿ ಒಣಗಿಸ್ತೀವಿ, ಆವಾಗ ಅಡಿಕೆ ತೂಕ ಬರಲ್ಲ, ಬಟ್ ಅದು ಒಳ್ಳೆ ರೇಟ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಆ ಆಪಿ ಕೇಳ್ತಾರೆ. ಒಂದು ಚೀಲದಲ್ಲಿ 10% ಮೇಲೆ 20% ಒಳಗೆ ಆಪಿ ಇರಲೇಬೇಕು ಸ್ನೇಹಿತರೆ. ಇದನ್ನು ನೀವು ಗಮನಿಸಿ ನೋಡಲೇಬೇಕು. ಅಡಿಕೆ ವ್ಯಾಪಾರ ಮಾಡಬೇಕಾದ್ರೆ ಆಪಿ ಪರ್ಸೆಂಟೇಜ್ ಇದೆಯಾ ಅನ್ನೋದು ನೋಡಲೇಬೇಕು. ನೀವು ನೇರ ರೈತರಿಂದ ವ್ಯಾಪಾರ ಮಾಡ್ಬೇಕು ಸ್ನೇಹಿತರೆ. ಹೆಂಗೆ ಅಂದರೆ ಕೆಲವರು ಡೀಲರ್ಸ್ ಹತ್ರ ವ್ಯಾಪಾರ ಮಾಡಿದ್ರೆ ನಿಮಗೆ ಲಾಭ ಜಾಸ್ತಿ ಆಗೋಲ್ಲ. ಯಾಕಂದರೆ ಡೀಲರ್ಸು ಅವ್ರ ಕಮಿಷನ್ನು ಅವ್ರದ್ದು ಇರುತ್ತೆ ಸ್ನೇಹಿತರೆ. ಕಮಿಷನ್ನು ಅವ್ರದ್ದು ಲಾಭ ಅದೆಲ್ಲ ನೋಡಿ ನಿಮಗೆ ವ್ಯಾಪಾರ ಮಾಡ್ತಾರೆ. ಹಾಗಾಗಿ ನೀವು ಆದಷ್ಟು ಏನು ಮಾಡಬೇಕು, ಡೀಲರ್ಸ್ ಹತ್ರ ತೊಗೊಳೋದು ಕಡಿಮೆ ಮಾಡಬೇಕು. ನೀವು ಡೈರೆಕ್ಟು ರೈತರ ಹತ್ರ ಹೋಗಬೇಕು. ರೈತರ ಹತ್ರ 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಡೈರೆಕ್ಟು ರೈತರ ಹತ್ರ ಹೋಗಿ ತುಂಬಿಸ್ರಿ ಸ್ನೇಹಿತರೆ. ಡೀಲರ್ಸ್ ಹತ್ರ ಆದರೆ ಅವರು ಲಾಭ ಇಟ್ಟೆ ನಿಮಗೆ ಕೊಡೋದು. ಹಾಗಾಗಿ ನೀವು ನೇರ ರೈತರ ಹತ್ರ ಹೋಗಿ ವ್ಯಾಪಾರ ಮಾಡೋದು ಉತ್ತಮ ಸ್ನೇಹಿತರೆ. ಬಹಳ ಸಮಯ ಅಡಿಕೆ ಇಡಬಾರ್ದು. ಏನಾಗುತ್ತೆ ಅಂದರೆ ಈಗ ಅಡಿಕೆ ಸ್ಟೋರ್ ಮಾಡ್ತೀವಿ ಸ್ನೇಹಿತರೆ, ಕೆಲವೊಂದೊಂದು ಅಡಿಕೆ ಫುಲ್ ಒಣಗಿರಲ್ಲ, ಅದು ಹಂಗೆ ಹಸಿ ಇರುತ್ತೆ. ಆ ಹಸಿ ಅಡಿಕೆ ಏನಾಗುತ್ತೆ, ಮೊಬ್ಬಾಗಿ ಹುಳ ಆಗುತ್ತೆ. ಆ ಹುಳ ಆಗಿರೋ ಅಡಿಕೆ ಫುಲ್ಲು ಸ್ಪ್ರೆಡ್ ಆಗುತ್ತೆ. ಆವಾಗ ಏನಾಗುತ್ತೆ, ಅಡಿಕೆಯಲ್ಲಿ ತೂಕ ಕಡಿಮೆ ಆಗುತ್ತೆ. ಅಡಿಕೆಯಲ್ಲಿ ತೂಕ ಕಡಿಮೆ ಆಯಿತು ಅಂದರೆ ಅಡಿಕೆ ತೂಕ ಬರಲ್ಲ, ಆವಾಗ ನಿಮಗೆ ಲಾಸ್ ಆಗೋ ಸಂದರ್ಭ ಬರುತ್ತೆ ಸ್ನೇಹಿತರೆ. ಹಂಗಾಗಿ ಅಡಿಕೆ ಜಾಸ್ತಿ ಟೈಮ್ ಇಡಬಾರ್ದು. 15ರಿಂದ 20 ದಿನದೊಳಗೆ ರೇಟು ವೇರಿಯೇಷನ್ ಸ್ವಲ್ಪ ಲಾಭ ಆಯಿತಾ ಕೊಟ್ಬಿಡ್ಬೇಕು. ಅದನ್ನು ಜಾಸ್ತಿ ಸಮಯ ಇಟ್ಕೊಬಾರ್ದು ಸ್ನೇಹಿತರೆ. ಅಡಿಕೆಯಲ್ಲಿ ಬರೀ ಲಾಭ ಅಂತಲ್ಲ, ಲಾಸು ಆಗುತ್ತೆ, ಎರಡು ಆಗುತ್ತೆ. ಲಾಭ ಲಾಸ್ ಎರಡು ಇರುತ್ತೆ. ನೀವು ಯಾವ ಥರ ಅಡಿಕೆ ತುಂಬಿಸ್ತೀರಾ, ಯಾವ ಥರ ಅಡಿಕೆ ಮಾಡ್ತೀರಾ ಅದ್ರ ಮೇಲೆ ಲಾಭ ಲಾಸ್ ಡಿಪೆಂಡ್ ಆಗಿರುತ್ತೆ. ಬರೀ ಲಾಭ ನೋಡ್ಬೋದು ಸುಳ್ಳು ಸ್ನೇಹಿತರೆ, ಬರೀ ಲಾಭ ನೋಡೋಕ್ಕಾಗಲ್ಲ, ಲಾಸು ನೋಡಬೇಕು. ಈಗ ರೇಟು ನೀವು 58,000 ರೂಪಾಯಿಗೆ ಅಡಿಕೆ ತುಂಬಿಸಿರ್ತೀರ ಅಂದ್ಕೊಳ್ರಿ, 53,000 ಆಗ್ಬೋದು, 55,000 ಆಗ್ಬೋದು. ಹಾಗಾಗಿ ಅಡಿಕೆ ರೇಟ್ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬರೀ ಲಾಭ ಆಗುತ್ತೆ ಅಂತ ನಾನು ಹೇಳಲ್ಲ, ಇದರಲ್ಲಿ ಲಾಸು ಆಗುತ್ತೆ, ನಷ್ಟನೂ ಆಗುತ್ತೆ. ನೀವು ತುಂಬಿಸಬೇಕಾದ್ರೆ ನೋಡಿ, ನಿಮ್ಮ ಲಕ್ಕು ಇರಬೇಕು ಸ್ನೇಹಿತರೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದೊಂದು ಸರಿ ನೀವು ನೋಡಿ ತುಂಬಿಸಿ ಹುಷಾರಾಗಿ ಮಾರೋದು ಉತ್ತಮ ಸ್ನೇಹಿತರೆ. ಈ ಪಾಯಿಂಟ್ ಏನು ಅಂದರೆ
ನನ್ನ ಹತ್ರ ತುಂಬ ದುಡ್ಡಿದೆ, ತುಂಬಿಸ್ಬಿಡೋಣ, ಒಟ್ಟಿಗೆ ತುಂಬಿಸ್ಬಿಡೋಣ, 20 ಲಕ್ಷದ್ದು, 30 ಲಕ್ಷದ್ದು, 40 ಲಕ್ಷ ತುಂಬಿಸ್ಬಿಡೋಣ ಅಡಿಕೆ. ಅದು ಯಾವತ್ತೂ ಯಾರೂ ಆ ತಪ್ಪು ಮಾಡಬೇಡ್ರಿ ಸ್ನೇಹಿತರೆ. ಸ್ಟಾರ್ಟಿಂಗಿಂದ ಸ್ವಲ್ಪ ಸ್ವಲ್ಪ, ಈಗ 5 ಲಕ್ಷ ತುಂಬಿಸ್ರಿ, ಆಮೇಲೆ 8 ಲಕ್ಷ ತುಂಬಿಸ್ರಿ, ಲಾಭ ನೋಡಿರಿ, ಲಾಭ ನೋಡಿ ಆಮೇಲೆ ಆ ಲಾಭದಲ್ಲಿ ತುಂಬಿಸ್ರಿ ಅಡಿಕೆನ. ಹಂಗಾಗಿ ಸ್ಟಾರ್ಟಿಂಗೇ ಯಾರೂ ಜಾಸ್ತಿ ರೈತಿನ ತುಂಬ್ಸೋಕೆ ಹೋಗ್ಬೇಡ್ರಿ. ಮೇಯ್ನ್ ಏನು ಅಂದರೆ ಸ್ಟಾರ್ಟಿಂಗೇ ಜಾಸ್ತಿ ತುಂಬಿಸಿ ಆಮೇಲೆ ಲಾಸ್ ಆದರೆ ಭಾರಿ ಹೊಡೆತಾಗುತ್ತೆ ಸ್ನೇಹಿತರೆ. ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಕಮ್ಮಿ ತುಂಬಿಸ್ರಿ, ಕಡಿಮೆಯಿಂದ ಸ್ಟಾರ್ಟ್ ಮಾಡಿರಿ. ಒಟ್ಟಿಗೆ ಜಾಸ್ತಿ ತುಂಬಿಸೋದು ಅಂತಲ್ಲ, ಕಡಿಮೆಯಿಂದ ಸ್ಟಾರ್ಟ್ ಮಾಡಿರಿ. ಆಮೇಲೆ ಹಂಗೆ ಲಾಭ ಜಾಸ್ತಿ 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 ಆದಂಗೆ ನೀವು ಆಮೇಲೆ ನಿಮ್ಮ ಗ್ರೋತು, ನಿಮ್ಮ ಕೆಪಾಸಿಟಿ, ನಿಮ್ಮ ಕೈಯಲ್ಲಿ ಎಷ್ಟು ತುಂಬ್ಸೋಕ್ಕಾಗುತ್ತೋ ಅಷ್ಟು ತುಂಬಿಸಿ. ಆಮೇಲೆ ವ್ಯಾಪಾರನ ನೀವು ಫಸ್ಟ್ ಕಲಿತ್ಕೊಬೇಕು. ಕಲಿಬೇಕಂದ್ರೆ ಸ್ವಲ್ಪದ್ರಲ್ಲೇ ಸ್ಟಾರ್ಟ್ ಮಾಡಬೇಕು. ಒಂದೇ ಸರಿ ಜಾಸ್ತಿ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದು ನೀವು ಲಾಸ್ ಮಾಡ್ಕೊಬೇಡ್ರಿ ಸ್ನೇಹಿತರೆ. SMS ಸ್ನೇಹಿತರೆ, ಇದೇನು ಅಂದರೆ ಕೆಲವರು ಡೀಲರ್ಸು ಸುಮ್ಮನೆ 55,000 ರೇಟ್ ಇರುತ್ತೆ ಅಂದ್ಕೊಳ್ರಿ. ಅವರೇನಂತಾರೆ 58,000 ರೇಟ್ ಇದೆ ಅಂತಾರೆ. ಹಾಗಾಗಿ ಈ ಥರ ನಿಮಗೆ ಮೋಸ ಆಗಬಾರ್ದು ಅಂದರೆ ನಿಮ್ಮ ಜಾಗದ ಹತ್ರ ಅಡಿಕೆ ಮಾರ್ಕೆಟಿಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬೋದು. ನಿಮ್ಮ ನಂಬರ್ ಕೊಟ್ಟು ಅದು ತಿಂಗಳ ಎಷ್ಟು ಅಮೌಂಟ್ ಇರುತ್ತೆ ಅದು ಪೇ ಮಾಡಿದರೆ ನಿಮಗೆ ತಿಂಗಳ ಮೆಸೇಜ್ ಬರೋಂಗೆ ಮಾಡಿಕೊಡ್ತಾರೆ. ನೀವು ಅದರಲ್ಲಿ ಏನಾಗುತ್ತೆ, ದಿನ ಎಷ್ಟು ಮೆಸೇಜು ಹೆಂಗೆ ಬರುತ್ತೆ, ಯಾವ ರೇಟ್ ಬರುತ್ತೆ, ಎಷ್ಟು ರೇಟ್ ಬಂದಿದೆ, ಅವಾಗ ನಿಮಗೆ ಡೈಲಿ ಗೊತ್ತಾಗುತ್ತೆ. ನಾನು ಈ ರೇಟಿಗೆ ಅಡಿಕೆ ತುಂಬಿಸಿದ್ದೀನಿ, ಈ ರೇಟಿಗೆ ಅಡಿಕೆ ಮಾರ್ಬೋದು, ಇವತ್ತು ಈ ರೇಟ್ ಇದೆ. ಡೈಲಿ ನಿಮಗೆ SMS ಬರುತ್ತೆ, ಅಂದರೆ ಮಾರ್ಕೆಟ್ ಇದ್ದಾಗ SMS ಬರುತ್ತೆ. ಹಾಗಾಗಿ ಇದು SMS ಹಾಕ್ಸ್ಕೊಂಡ್ರೆ ನಿಮಗೆ ಭಾರಿ ಉಪಯೋಗ ಆಗುತ್ತೆ. ಅಡಿಕೆ ತುಂಬ್ಸೋಕ್ಕೆ ಆಗಲಿ ಕೊಡೋಕ್ಕೆ ಆಗಲಿ ನಿಮಗೆ ಡೈಲಿ ಒಂದು ಅಪ್ಡೇಟ್ ಸಿಗುತ್ತೆ ಸ್ನೇಹಿತರೆ. ಏನು ರೇಟ್ ಇದೆ, ಯಾವ ರೇಟಿಗೆ ತುಂಬಿಸೋಣ, ಯಾವ ರೇಟಿಗೆ ನಾವು ಮಾರೋಣ ಅನ್ನೋದು. ಹಂಗಾಗಿ ಇದು ಮೇನ್ ಪಾಯಿಂಟ್ ಸ್ನೇಹಿತರೆ. ನೀವು ಇದು ಮರೆಯೋಗೆ ಅಲ್ಲ. SMS ಹಾಕ್ಸ್ಕೊಳ್ರಿ ಫಸ್ಟು. ಅಲ್ಲಿ ಹತ್ರದ ಮಾರ್ಕೆಟ್ ಹತ್ರ ಹೋಗಿ. ಯಾವತ್ತು ಸ್ನೇಹಿತರೆ ಹೈ ರೇಟ್ ಇದ್ದಾಗ ಅಡಿಕೆ ತುಂಬಿಸ್ಬಾರ್ದು. ಹೈ ರೇಟು ಗೊತ್ತಾಗುತ್ತೆ. ಈಗ ಅಡಿಕೆ ತುಂಬಿಸೋದು ಯಾವ ರೇಟ್ ಇದೆ ಏನಿದೆ. ಈಗ 60,000 ಇತ್ತು, 65,000 ಇತ್ತು, ಆ ಟೈಮಲ್ಲಿ ತುಂಬಿಸ್ಬಾರ್ದು ಅಡಿಕೆ. ಯಾಕಂದರೆ ಯಾವತ್ತೂ ಅಷ್ಟೇ ಇನ್ನು 70,000 ದಾಟುತ್ತೆ, 75,000 ದಾಟುತ್ತೆ, ಅದು ದಾಟ್ಬೋದು. ಬಟ್ ಏನು ಕಡಿಮೆ, ಆ ಸಂದರ್ಭ ಬರೋದು ಕಡಿಮೆ. ಹಾಗಾಗಿ ನೀವೇನು ಮಾಡಬೇಕು, ಕಡಿಮೆ ರೇಟ್ ಇದ್ದಾಗ ಅಡಿಕೆ ತುಂಬಿಸ್ಬೇಕು. ಜಾಸ್ತಿ ರೇಟ್ ಇದ್ದಾಗ ಯಾವತ್ತೂ ತುಂಬಿಸ್ಬಾರ್ದು. ಅವಾಗ ಜಾಸ್ತಿ ರೇಟ್ ಇದ್ದಾಗ ತುಂಬಿಸಿದ್ರೆ ಇನ್ನೂ ಜಾಸ್ತಿ ಆಗೋದು ಸಂದರ್ಭ ಕಡಿಮೆ ಆಗ್ಬೋದು, ಆಗಲ್ಲ ಅಂತಲ್ಲ, ಬಟ್ ಅದು ಸಂದರ್ಭ ಆಗೋದು ಕಡಿಮೆ. ಹಂಗಾಗಿ ನೀವೇನು ಯಾವತ್ತೂ ಕಮ್ಮಿ ರೇಟ್ ಇದ್ದಾಗಲೇ ಅಡಿಕೆ ತುಂಬಿಸ್ಬೇಕು ಸ್ನೇಹಿತರೆ. ಜಾಸ್ತಿ ರೇಟ್ ಇದ್ದಾಗ ಯಾವತ್ತೂ ಅಡಿಕೆ ತುಂಬಿಸ್ಬೇಡ್ರಿ. ಲಾಸ್ಟ್ ಪಾಯಿಂಟ್ ಏನಾದರೂ ಸ್ನೇಹಿತರೆ, ಕಾಂಟ್ಯಾಕ್ಟ್ಸ್. ಡೀಲರ್ಸ್ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ರೈತರ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಇದು ಮೇಯ್ನ್ ಮುಖ್ಯ ಸ್ನೇಹಿತರೆ. ನೀವು ಯಾವಾಗಲೂ ಅಷ್ಟೇ ಕಾಂಟ್ಯಾಕ್ಟ್ಸ್ ಚೆನ್ನಾಗಿ ಇಟ್ಕೊಬೇಕು. ಈಗ ಅಡಿಕೆ ತೊಗೊಬೇಕು, ರೈತರಿಗೆ ಒಬ್ರಿಗೆ ಫೋನ್ ಮಾಡಿದರೆ ಅವ್ರು ಅಡಿಕೆ ಕೊಡ್ತೀನಪ್ಪ ಅಂತ ಕೇಳಿ ಅವ್ರ ಹತ್ರ ಅಡಿಕೆ ತುಂಬಿಸೋದು. ಕಾಂಟ್ಯಾಕ್ಟ್ಸ್ ಚೆನ್ನಾಗಿರ್ಬೇಕು. ಡೀಲರ್ಸು ಅಷ್ಟೇ ಮಾರಬೇಕು. ನೀವು ರೈತರಿಗೆ ಮಾರಕ್ಕೆ ಬರಲ್ಲ ಅಡಿಕೆನ, ಡೀಲರ್ಸ್ ಇರ್ತಾರೆ, ಆ ಡೀಲರ್ಸ್ ಹತ್ರ ಮಾರ್ಬೋದು. ನೀವು ಆದಷ್ಟು ಜಾಸ್ತಿ ಡೀಲರ್ಸು, ಜಾಸ್ತಿ ಕಾಂಟ್ಯಾಕ್ಟ್ಸ್ ಇರಬೇಕು ಸ್ನೇಹಿತರೆ ನಿಮ್ಮ ಹತ್ರ. ಹಂಗಿತ್ತು ಅಂದರೆ ನಿಮಗೆ ಈಗ ನಾಳೆ ಅಡಿಕೆ ಮಾರಬೇಕು ಅಂದರೆ ಹಿಂದಿನ ದಿವಸನೇ ಫೋನ್ ಮಾಡಿದ್ರೆ ಅವ್ರು ಏನು ರೇಟ್ ಇದೆ ಏನೆಲ್ಲ ಹೇಳ್ತಾರೆ. ಹಂಗಾಗಿ ನೀವೇನು ಮಾಡಬೇಕು, ಡೀಲರ್ಸ್ದು ಕಾಂಟ್ಯಾಕ್ಟ್ಸ್ ತುಂಬ ಚೆನ್ನಾಗಿರ್ಬೇಕು ನಿಮ್ಮ ಹತ್ರ. ಇದು ಮೇನ್ ಸ್ನೇಹಿತರೆ, ಇದೇ ಮುಖ್ಯ. ಇದಿಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ದರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ.